ಅಷ್ಟೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾಯ್ತು. ಇಷ್ಟೋ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರೈವ್ ಆದ್ರಿಂದ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ಕೊಡೋ ತನಕ ಬೇರೆ ಯಾವ ನ್ಯೂಸು ಹಾಕಲ್ಲ. ಮೊನ್ನೆ ಅಮೆಝಾನ್ ನಟಭಯಂಕರ ಅಪ್ಲೋಡ್ ಆಯ್ತು, ಅದನ್ನು ಪ್ರಮೋಷನ್ ಮಾಡ್ತಾರೆ. ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ, ಅದೇ ಮಾಡ್ಬೇಕು ಅಂತ ಕೂತವ್ರೆ. ಸೊ ನೀ ಬಂದು ಹೇಳಿಕೆ ಕೊಟ್ಟು ನೀ ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಹೊಂಟೋಗಪ್ಪ. ನೀ ಬರೋ ತನಕ ಅವ್ರು ಬಿಡಲ್ಲ, ನಿಂದೇ ಆಗ್ತಿರ್ತಾರೆ. ಫಸ್ಟ್ ನೀ ಬಂದು ಅದ್ ಏನೋ ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತಾ ಇದೀವಿ. ನೀ ಎಲ್ಲಿದ್ಯೋ ಬಂದ್ಬಿಡುಗ್ರುವೆ, ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ, ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ. ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಂ ಚೇಂಬರ್ ಇವರಿದ್ದಾರೆ, ನಮ್ ಕರಿಸುಬ್ಬಣ್ಣ, ನಮ್ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ, ಬಾಮಗಿರೀಶ್, ಎಲ್ಲರ ಪರವಾಗಿ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನೀನ್ ಮಾಡಿದ್ಯಾಗ ಇಟ್ಟಿದ್ಯಾ ಅದೇನು ನಾ ಹೇಳಲ್ಲ, ಬಟ್ ನಿನಗೆ ತುಂಬಾ ತೊಂದರೆ ಆಯ್ತೈತೆ ಕಪ್ಪ. ನೀನ್ ಬರೋ ತನಕ ಏನ್ ಗೊತ್ತಾ, ನಿಂದೇ ನ್ಯೂಸ್ ಹೊಡಿತಿರ್ತಾರೆ. ಮಳೆ ಬಂತು ಅದನ್ನು ಬಿಟ್ಬಿಟ್ರು, ಆ ನೇಹ ಹಿರೇಮಠ್ ಸತ್ತೋದು ಅವಳದು ಬಿಟ್ಬಿಟ್ರು, ಮೊನ್ನೆ ಯಾರೋ ಕೊಡಗುಲ್ ತಲೆ ಕಡ್ಕ ಬಂದ ಅವನು ಬಿಟ್ಬಿಟ್ರು, ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು. ನೀನು ಎಲ್ಲಾನು ನುಂಕಬಿಟ್ಟಿದೆ, ಸಿನಿಮಾನು ನುಂಕಬಿಡ್ತಾ ಇದ್ಯಾ. ನೀನು ಅಲ್ಲಿಂದ ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು. ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಹೊಂಟೋಗಿರುತ್ತೆ. ಅವ್ರು ಸತ್ಯವಾಗ್ಲೂ ನಿಮ್ ವಿಚಾರಕ್ಕೆ ಬರಕ್ಕಿಲ್ಲ. ನೀವು ಫಸ್ಟ್ ಬಂದು ಉತ್ತರ ಕೊಟ್ರು. ನಾನು ಪ್ರಮೋಷನ್ಗಿಂತ ನಟಭಯಂಕರ್ಗೆ ಪೇ ಮಾಡಿದ್ದೀನಿ, ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಹಾಕೋರ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ. ಅದು ಇನ್ಸ್ಟಾಗ್ರಾಮ್ಲಲ್ಲ ಗುರು, ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಎಲ್ಲ ಸ್ಟಾರ್ಗಳು ಸೆಲೆಬ್ರಿಟೀಸ್, ಒಂದ್ ನಿಮಿಷ ಇರೋಣ, ಎಲ್ಲ ಸ್ಟಾರ್ಗಳು ಸೆಲೆಬ್ರಿಟೀಸು ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟವ್ರು. ಯಾಕೆಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತಾರೆ. ನಾನು ನಿಂದ ಏನೋ ಹೇಳ್ತಾ ಇಲ್ಲ ಗುರುವೆ, ಬಂದು ಚಿತ್ರರಂಗದ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು. ನೀ ಮಾಡಿದೆಯೋ ಇಲ್ವೋ ಅದ್ ಏನೋ ನೀ ಕೊಡೋ ತನಕ ದೇವ್ರ ಸತ್ಯವಾಗ್ಲೂ ಬಿಡಲ್ಲ, ಯಾರೇ ಸತ್ವಾಗ್ಲಿ ಪ್ರಳಯ ಆಗೋದ್ರು ಬಿಡಲ್ಲ, ನಿನ್ ನ್ಯೂಸೇ ಹೊಡಿತಾರೆ. ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು, ಚಿತ್ರರಂಗನ ಉಳಿಸು ಅಂತ ಈ ಮೂಲಕವಾಗಿ ಚಿತ್ರರಂಗದ ಬಾಮಗಿರೀಶ್ ಅವರು ಸಹ ಮುಂದೆ ಕರಿಸುಬ್ಬವ್ರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ಈಗ ಧನ್ಯವಾದ. ಈಗ ಅಮೆಝಾನ್ ಪ್ರೈಮ್ ನಟಭಯಂಕರ ಐತೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಅಲ್ಲ ಪ್ರಥಮ್ ಒಂದು ಬಿಟ್ಟಲ್ಲಿ ನೋಡಿದೆ ನಾನು, ನಿಮ್ಗೂ ರೂಮ್ ಕರೀತಾರಲ್ಲ, ಏನೋ ವಿಷಯ ಇದೆಯಾ ನಿಮ್ದು, ಅದಕ್ಕಷ್ಟು ಜೋರಾಗಿ ಬನ್ನಿ ಅಂತ ಕರೀತಾವ್ರಲ್ಲ ಅಂತ. ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ. ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ, ಸತ್ಯನೇ ಹೇಳ್ತೀನಿ. ನಾನು ಸುಳ್ಳೇ ಹೇಳಲ್ಲ. ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ. ನಾನು ಸುಳ್ಳೇ ಹೇಳಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ತುಂಬಾ ಒಳ್ಳೆ ಪ್ರೈಸ್ಗೆ ನಟಭಯಂಕರ್ನ ಕಲರ್ಸ್ ಕೊಟ್ಟ. ಅದೆಲ್ಲ ಮುಗಿಸ್ಕೊಂಡ್ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಮ್ ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ. ಸೆಲೆಬ್ರಿಟೀಸ್ ಅನ್ನೇ ಬರೀ ಇದನ್ನೇ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್, ಈವೆಂಟ್ಸ್. ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು, ಗ್ರೌಂಡ್ ಒಂದ್ಸಲ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆನ ಆಯ್ತಿರ್ತದೆ. ನೀ ಯಾಕಪ್ಪ ಇದು ಜನಸಾಮಾನ್ಯರು ಮಾತಾಡ್ಸೋರು ಹೆಂಗಿರ್ಬಾರ್ದು. ನಾನ್ ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲೇ ಬರ್ತದೆ, ಫಸ್ಟ್ ನೈಟ್ ಬಿತ್ತವ ಮೂವಿ ಬರ್ತದೆ, ಜನಗಳನ್ನೆಲ್ಲ ನೋಡ್ಕೊಂಬರಮ್ಮ ಅಂತ ಹೊಂಟೋಗ್ಬಿಟ್ಟ. ಅಲ್ಲಿ ಪುಣ್ಯಪ್ಪ ಸಿಕ್ಕಾಬಿಟ್ಮೇಲೆ ಕೇಳದೆ ಒಂದ್ ಪ್ರಶ್ನೆ, ಅದನ್ನೇ ಇಟ್ಕೊಂಡು ಎಲ್ಲ ಹೊಡಿತವ್ರೆ. ಅವ್ನ್ ಕರೆದ್ಬಿಟ್ಟ ಅಂತ ಅವ್ನು ಹೇಳಿದ್ದೇ ಬೇರೆ. ಅವ್ನ್ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ, ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳ್ದೆ, ಅಷ್ಟೇ ಕೇಳಿದ್ದು. ಬಿಟ್ಬಿಡಿ, ಈಗ ಅವ್ನ ಮದುವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿ, ಬಿಟ್ಬಿಡಿ. ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್. ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ. ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ. ಅಲ್ಲ ಒಂದ್ ನಿಮಿಷ, ಅದು ರೂಮಲ್ಲಿ ಸಿನಿಮಾ ನೋಡೋಣ ನಟಭಯಂಕರ್ನ, ಸುಮ್ನೆ. ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟು ಆನೇರ್ ಆಗಲ್ಲ. ಯಾರು ಸತ್ತೋದ್ರುವೆ ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ. ಇವ್ರು ಪ್ರೊಡ್ಯೂಸರ್ ಅವ್ರು ಯಾರೋ ಒಬ್ರು ತೀರ್ಕೊಬಿಟ್ರು, ಸೂಸೈಡ್, ಹೆಸರೇನು ಅಲ್ಲ, ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಹೊಂಟೋಯ್ತು. ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶ್ ತೀರ್ಕೊಬಿಟ್ರು. ಟುಪುಕ್ ಒಂದೊಂದು ರೌಂಡ್ ಅಲ್ಲಿ ಹೊಂಟೋಯ್ತು. ನಿಂದೆ ಹೈಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ 14 ಕಾನ್ಸ್ಟಿಟ್ಯೂನ್ಸಿ, ಅದು ಟುಪುಕ್ಕನ್ ಬಂದು ಹೊಂಟೋಯ್ತು. ಎಲೆಕ್ಷನ್ ಒಟ್ಟೊಂದಿದೆ ಬರೀ ನಿಂದೆ. ಅಂದ್ರೆ ನಿನ್ ನ್ಯೂಸ್ ನಾನು ನೀನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ. ನೀನೇ ಬಂದೇನೋ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ. ನಿನ್ನವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ, ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ. ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗು. ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು. ಥ್ಯಾಂಕ್ ಯು.